ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಂತ್ರಾಕ್ಷತೆ ಮತ್ತು ರಾಯರ ಸನ್ನಿಧಾನದಲ್ಲಿ ಮಂತ್ರಾಕ್ಷತೆಯನ್ನು ಮತ್ತು ಸುವರ್ಣ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ಅದನ್ನು ನಾವು ಏನು ಮಾಡಬೇಕು, ಮನೆಗೆ ತೊಗೊಂಡ್ಬಂದು ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಮತ್ತು ಅದರ ಮಹಿಮೆ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮಂತ್ರಾಕ್ಷತೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠಗಳಲ್ಲಿ ಪ್ರಸಾದದ ರೂಪವಾಗಿ ಕೊಡ್ತಾರೆ. ಮಠದವರು ಅಕ್ಷತೆಯನ್ನು ಮಾಡಿಕೊಂಡು ಆ ಅಕ್ಷತೆಗೆ ದ್ವಾದಶಾಕ್ಷರಿ ಮತ್ತು ಅಷ್ಟಾಕ್ಷರಿ ಮಂತ್ರದಿಂದ ಮಂತ್ರಿಸಿ ಆ ಅಕ್ಷತೆ ಮೂಲರಾಮನಿಗೆ ಪೂಜೆ ಮಾಡಿದ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ಬರುವ ಭಕ್ತರಿಗೆ ಪ್ರಸಾದದ ರೂಪವಾಗಿ ಅಕ್ಷತೆಯನ್ನು ಕೊಡ್ತಾರೆ. ಅಕ್ಷತೆಯನ್ನು ಮಂತ್ರಿಸಿದ್ದರಿಂದ ಮಂತ್ರ ಪ್ಲಸ್ ಅಕ್ಷತೆ ಮಂತ್ರಾಕ್ಷತೆ ಎಂದು ಹೆಸರು. ಇದನ್ನು ತಲೆಯ ಮೇಲೆ ಹಾಕಿಕೊಂಡು ಉಳಿದಿದ್ದನ್ನು ಅಕ್ಕಿಯ ಡಬ್ಬದಲ್ಲಿ ಹಾಕಿಟ್ರೆ ಧಾನ್ಯಗಳು ಜಾಸ್ತಿಯಾಗಿ ಹಾಗೂ ಗುರುಗಳ ಅನುಗ್ರಹ ಎಂದೆಂದು ಇರುತ್ತೆ. ಇನ್ನು ಮಂತ್ರಾಕ್ಷತೆಯಿಂದ ಏನೆಲ್ಲ ಫಲ ನೋಡೋಣ. ಮಂತ್ರಾಕ್ಷತೆ ವಿದ್ಯಾರ್ಥಿನಿಯರು ಗುರುವಾರ ಬೆಳಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ನಮಸ್ಕಾರ ಮಾಡಿ ಮಠದವರು ಕೊಡುವ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗುರುಗಳ ಹೆಸರು ಹೇಳಿ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರಿನ ಜೊತೆ ನುಂಗಿದ್ರೆ ಅವರ ಜ್ಞಾಪಕ ಶಕ್ತಿ ಜಾಸ್ತಿಯಾಗುತ್ತೆ. ಇನ್ನು ಯಾವುದೇ ಕಾಯಿಲೆ ಇರುವವರಿಗೆ ಮಂತ್ರಾಕ್ಷತೆಯನ್ನು ನೀರಲ್ಲಿ ಹಾಕಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ನೀವು ಅವರಿಗೆ ನೀರನ್ನು ಕುಡಿಸಿದರೆ ಸಕಲ ವ್ಯಾಧಿಗಳು ನಿವಾರಣೆಯಾಗುತ್ತೆ. ಇನ್ನು ದೂರ ಪ್ರಯಾಣ ಮಾಡುವಾಗ ಅಕ್ಷತೆಯನ್ನು ತೆಗೆದುಕೊಂಡು ಹೋದರೆ ಪ್ರಯಾಣದಲ್ಲಿ ಯಾವುದೇ ತರಹದ ತೊಂದರೆಗಳು ಬರೋದೇ ಇಲ್ಲ. ಇನ್ನು ಹಣ್ಣಿನ ಸಮೇತ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದಗಳನ್ನು ಮಾಡಿ ಮದುವೆಯಾಗದವರಿಗೆ ಶೀಘ್ರದಲ್ಲಿ ವಿವಾಹ ನೆರವೇರುತ್ತೆ. ಅಕ್ಷತೆ ಇಲ್ಲದ ಆಶೀರ್ವಾದ ಎಂದಿಗೂ ಫಲ ಕೊಡುವುದಿಲ್ಲ. ಕಲ್ಸಕ್ರೆ ಸಮೇತ ಅಕ್ಷತೆಯನ್ನು ದಂಪತಿಗಳಿಗೆ ಕೊಟ್ಟರೆ ಅವರ ಸಕಲ ಕಷ್ಟಗಳು ನಿವಾರಣೆಯಾಗುತ್ತೆ. ಇನ್ನು ದಂಪತಿಗಳು ಗುರುಗಳ ದರ್ಶನಕ್ಕೆ ಹೋಗಿ ಹಣ್ಣುಗಳು ಮತ್ತು ಕಲ್ಸಕ್ರೆ ಇಟ್ಟು ನಮಸ್ಕರಿಸುತ್ತಾರೆ. ಆಗ ಗುರುಗಳು ಬಂದು ದಂಪತಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ಹಣ್ಣು ಮತ್ತು ಅಕ್ಷತೆಯನ್ನು ಆಶೀರ್ವಾದಗಳನ್ನು ಮಾಡಿ ಕೊಡುತ್ತಾರೆ. ಆ ಅಕ್ಷತೆಗೆ ಸುವರ್ಣ ಮಂತ್ರಾಕ್ಷತೆ ಎಂದು ಹೇಳುತ್ತಾರೆ. ಇನ್ನು ಸುವರ್ಣ ಮಂತ್ರಾಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಚೆಲ್ಲುವಂತಿಲ್ಲ ಹಾಗೂ ಕೈಯಲ್ಲಿ ತೆಗೆದುಕೊಳ್ಳೋ ಹಾಗಿಲ್ಲ. ಕೈಯಲ್ಲಿ ಪಡೆದರೆ ದಾರಿದ್ರ್ಯ ಮತ್ತು ಗಂಡಸರಾದರೆ ಸುವರ್ಣ ಮಂತ್ರಾಕ್ಷತೆಯನ್ನು ಅವರ ಶಲ್ಯ ಮತ್ತು ಅವರ ಮೇಲೆ ಹೊದಿಕೆಯ ಮೇಲೆ ವಸ್ತ್ರದ ಮೇಲೆ ಹಾಕಿಸಿಕೊಳ್ಳಬೇಕು. ಅಥವಾ ಹೆಂಗಸರಾದರೆ ಸೀರೆಯ ವಸ್ತ್ರದಲ್ಲಿ ಹಾಕಿಸ್ಕೊಳ್ಬೋದು. ವಸ್ತ್ರಗಳಲ್ಲಿ ಹಾಕಿಸಿಕೊಂಡು ಗಂಟು ಕಟ್ಟಿ ಮನೆಗೆ ತಂದು ಆ ಸುವರ್ಣ ಮಂತ್ರಾಕ್ಷತೆ ನಗದು ಪೆಟ್ಟಿಗೆಯಲ್ಲಿ ಇಟ್ಟು ಪೂಜಿಸಿದರೆ ಶೀಘ್ರವಾಗಿ ದಂಪತಿಗಳಿಗೆ ದಾರಿದ್ರ್ಯ ನಿವಾರಣೆಯಾಗುತ್ತೆ. ಇನ್ನು ಸುವರ್ಣ ಮಂತ್ರಾಕ್ಷತೆಯನ್ನು ವ್ಯಾಪಾರ ಮತ್ತು ಮನೆಗಳಲ್ಲಿ ಮಾಡುವ ವ್ಯಾಪಾರದ ಸ್ಥಳದಲ್ಲಿಟ್ಟರೆ ಅಧಿಕ ಲಾಭವಾಗುತ್ತೆ. ಸುವರ್ಣ ಮಂತ್ರಾಕ್ಷತೆಯನ್ನು ಶಿಷ್ಯರು ಎಷ್ಟು ದಿವಸ ಅದನ್ನು ಜೋಪಾನವಾಗಿ ಇಟ್ಕೊಳ್ತಾರೆ ಅಷ್ಟು ದಿವಸ ಗುರುಗಳ ಆಶೀರ್ವಾದ ಅವರ ಮೇಲಿರುತ್ತೆ. ಇನ್ನು ಸುವರ್ಣ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಗ್ರಹಣ ಕಾಲದಲ್ಲಿ ಗುರುವಿನ ಜಪ ಮಾಡಿದರೆ ಗುರುವಿನ ದೋಷ ನಿವಾರಣೆಯಾಗುತ್ತೆ. ಸುವರ್ಣ ಮಂತ್ರಾಕ್ಷತೆ ಇರುವವರ ಮನೆಯಲ್ಲಿ ಗುರುವಿನ ದೋಷಗಳು ಎಂದೂ ಬರುವುದಿಲ್ಲ. ಸುವರ್ಣ ಮಂತ್ರಾಕ್ಷತೆ ಇರುವ ಕಡೆಗಳಲ್ಲಿ ಗುರುಗಳ ಚಿತ್ರವಿರಿಸಿ ಗುರುಗಳ ಸಪ್ತಾಹ ಪಾರಾಯಣ ಮಾಡಿದರೆ 3 ತಲೆಮಾರು ಗುರುದೋಷ ಇರುವುದಿಲ್ಲ ಹಾಗೂ ಬರುವುದೂ ಇಲ್ಲ. ನಿತ್ಯ ದೇವಾರ್ಚನೆ ಮಾಡುವವರು ಸುವರ್ಣ ಮಂತ್ರಾಕ್ಷತೆಗೆ ಪೂಜೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ಪೂಜೆ ಮಾಡಿದಷ್ಟು ಫಲ ಲಭಿಸುತ್ತೆ. ಇನ್ನು ಸುವರ್ಣ ಮಂತ್ರಾಕ್ಷತೆಯನ್ನು ಯಂತ್ರದಲ್ಲಿಟ್ಟು ಧಾರಣೆ ಮಾಡಿದರೆ ಸಕಲ ಕಾರ್ಯವೂ ಸಿದ್ಧಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಯರ ಮಂತ್ರಾಕ್ಷತೆಯನ್ನು ಕೊಟ್ಟಾಗ ನಾವು ಅದನ್ನು ಮನೆಗೆ ತಂದು ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಮತ್ತು ಅದನ್ನು ಯಾವ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು ಅನ್ನೋದನ್ನು ನೋಡಿದ್ರಲ್ಲ. ಇವತ್ತಿನ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.